ದೇವತೆಗಳ ಕೈಯ ಅಪ್ಪವ ಗುಂಬಗೆ ನಾವಾಗಿಯದಲ್ಲಿ ನಲಿವವರೇ ಅವವ ಮನದಲ್ಲಿ ನೆನೆದರಿಷ್ಟಾರ್ಥವ ಜೀವ ಗಣೇಶ ಗಾರತಿ ಎತ್ತೀರೇ ಗಜಮುಖದವಗೆ ಗಣಪತಿ ಶ್ರೀ ಗೋವಿಂದ ಗೋವಿಂದ ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಅಂಬುಜಗೆ ಬುಡಮಡುತ್ತ ವರ್ಣಿಪೆನಿ ಕಥಾಮೃತವ
ಹರುಷದಿಂದೋಲಗವಾಯಿತು ಪಾಲಿಸುತ್ತ ಧರ್ಮವನ್ನು ಪಾಲಿಸುತ್ತ ಧರ್ಮವನ್ನು ಹರುಷದಿಂದೋಲಗವಾಯಿತು ಪಾಲಿಸುತ್ತ ಧರ್ಮವನ್ನು ದುರ್ಜಯ ನಿತ್ತನೋಲಗವ ಏನನೆಂಬೆ ರಾಕ್ಷಸ ಕುಲೋದ್ಧಾರಕ
ಇರುವಂತಹ ಸ್ಥಳ. ದುರ್ಜಯನ ತೆರೆದುಕೊಂಡಿದ್ದೇವೆ. ಏನು ಹೊರಟು ಬಂದಂತಹ ಕಾರ್ಯ? ಉಳಿದಂತೆ ಎಲ್ಲರಿಗೂ ಅದು ದೇವಸ್ಥಾನವೂ ಹೌದು. ಯಾವೊಬ್ಬ ಸಾಮಂತ ದಾನವನೇ ಆಗಲಿ ಪರಂಪರಾಗತವಾಗಿ ಈ ಶೋಣಿತಾಪುರವನ್ನೇ ತನ್ನ ರಾಜಧಾನಿಯನ್ನಾಗಿಸಿಕೊಂಡಿದ್ದಾನೆ. ಯಾಕೆ? ಕಾರಣ ಉಂಟು. ನಮ್ಮಿ ಶೋಣಿತದ ಇತಿಹಾಸ ಗಾಥೆ ಅಂಥುವುದು, ಸಾಹಸ ಗಾಥೆ ಅಂಥುವುದು. ಧನುಜ ವೀರರದೆಷ್ಟೋ ಈ ವಂಶದಲ್ಲಿ ಉದಿಸಿ ಬಂದರು, ಬಾಳಿದರು, ಆದರು ಯಾವೊಬ್ಬ ವೀರನು ಅಮರನಾಗಿ ಉಳಿದಿಲ್ಲ. ಅದಕ್ಕೂ ಕಾರಣ ಉಂಟು. ಕೇವಲ ದೇಹ ಬಲದ ಮೇಲೆ ಮಾತ್ರ ನಂಬುಗೆಯನ್ನಿಟ್ಟುಕೊಂಡು ನಮ್ಮವರು ಅಂತ್ಯಕಾಲಕ್ಕೆ ಏನೂ ಇಲ್ಲದಂತೆ ವಿಧಿವಶರಾದರು. ಇದಕ್ಕೆ ಮೂಲ ಕಾರಣ ಆ ಹರಿ. ಹೌದು, ಆತ ನಮ್ಮ ಕುಲಧ್ವಂಸಿ, ಅಸುರ ಕುಲ ಕುಟಾರಕನಾಗಿಯೇ ನಮ್ಮ ವಂಶವನ್ನು ಕಾಡ್ತಾನೆ. ಆ ಹರಿಯೇನಾದರೂ ನನಗೆ ಸಿಗ್ತಾನೆ, ಆತನನ್ನು ಕೊಟ್ಟಿ ಆತನ ತಲೆ ಮೆಟ್ಟಿ ನಡೆಯಬೇಕೆಂದಿದ್ದೇನೆ. ಹೌದು, ಆತನ್ಯಾರು? ಕಪಟ ನಾಟಕ ನಾಯಕ. ಸದಾ ಕಾಲ ನಮ್ಮವರನ್ನೆಲ್ಲ ತನ್ನ ಮಾಯಾಜಾಲಕ್ಕೆ ಸಿಲುಕಿಸಿ ತದನಂತರ ಕೊಲ್ಲುತ್ತಾನೆ ಆ ಪಾಪಿ. ಆದರೆ ಈ ಬಾರಿ ಹಾಗಾಗದು. ಈ ದುರ್ಜಯಾಸುರ ವಿಭಿನ್ನ ರೀತಿಯಲ್ಲೇ ಯೋಚಿಸಿದ್ದಾನೆ. ಲೋಕ ಮೂರನ್ನು ವಶಪಡಿಸಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಅಮರತ್ವವನ್ನು ಸಾಧಿಸಬೇಕೆಂದು ಕಂಡಿದ್ದೇನೆ. ತದನಂತರ ಆ ಕುಹಕಿ, ಆ ವೈಕುಂಠ ವಾಸನಿಗೆ ತಕ್ಕ ಶಾಸ್ತಿಯನ್ನೇ ಮಾಡಬೇಕೆಂದಿದ್ದೇನೆ. ಆದರೆ ಕೇವಲ ಬಾಯಿ ಮಾತಿನಲ್ಲಿ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಏನು ಮಾಡಬೇಕು? ಸದಾ ಕಾಲ ನಮ್ಮ ಪಾಲಿಗೆ ವರದಾಯಕನಾಗಿಯೇ ಬರುತ್ತಾನೆ. ಉಳಿದವನೊಬ್ಬ ಇದ್ದಾನಲ್ಲ ಹರಿ, ಆತನನ್ನು ಬಿಡಲುಂಟೆ? ಇಲ್ಲವೇ ಇಲ್ಲ.
ಅದಕ್ಕಾಗಿ ಘೋರ ಕಾಂತಾರವನ್ನು ನಾನು ಸೇರಿಕೊಳ್ಳಬೇಕು, ಸರಿ, ಅದನನ್ನು ಪ್ರಾರ್ಥಿಸಿಕೊಳ್ಳಬೇಕು. ವಿಧ ವಿಧ ಭಕ್ತಿ ಭಾವಗಳಿಂದ ಆತನನ್ನು ಕೂಗಿ ಕರೆದರೆ ನನ್ನ ದೇವರು ಬಂದಾನು, ಆತನಿಂದ ಯೋಗ್ಯ ವರವನ್ನು ಪಡೆಯಬೇಕು. ನಾವ್ಯಾರು? ದಾನೋಜರು, ಅಷ್ಟ ಸಿದ್ಧಿಗಳನ್ನು ಬಲ್ಲವರು. ಅಣಿಮ ಗರಿಮ ಲಗಿಮ ಮಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವಗಳೆಂಬ ಅಷ್ಟ ಸಿದ್ಧಿಗಳನ್ನು ಬಲ್ಲವರು. ಅಷ್ಟು ಮಾತ್ರವಲ್ಲ, ಸ್ತಂಭನ ಮಾರಣ ಮೋಹನ ಉಚ್ಚಾಟನ ಸಂಮೋಹನಾದಿ ಅಷ್ಟ ವಿದ್ಯೆಗಳನ್ನು ಬಲ್ಲವರು. ಹಾಗಾಗಿ ಯಾವುದಾದರೂ ಒಂದು ವಿದ್ಯೆಗೆ ಮನ್ನಣೆ ನೀಡಬೇಕು ಎಂದು ಬ್ರಹ್ಮದೇವನನ್ನು ಕೇಳಿಕೊಳ್ಳಬೇಕು. ಅದಕ್ಕಾಗಿ ಯೋಚನೆ ಮಾಡಿದ್ದೇನೆ. ನನ್ನ ಈ ಅಧಿಕಾರವನ್ನು ಮಂತ್ರಿಮಂಡಲಕ್ಕೆ ವರ್ಗಾಯಿಸಿಕೊಟ್ಟಿದ್ದೇನೆ. ತಡ ಮಾಡುವುದು ಸರಿಯಲ್ಲ, ಮುಂದೆ ಸಾಗುತ್ತೇನೆ. ಒಂದು ದಾಸರದಿಯಳು ನಿಂದನು ಒಂಟಿ ಕಾಲಲಿ ವಾರಿ ವಲ್ಲಭನ ನುತಿಸಲು ಒಂದು ದಾಸರದಿಯಳು ಸೇರಿದ ಈ ಸುಸ್ಥಳವೇ ಘನಘೋರವಾದ ಈ ಕಾಂತಾರ. ಅದೇನದು? ಹರಿಯುತ್ತಿರುವ ಸರಸಿಯಲ್ಲಿ ಮಿಂದು ಶುಚೀರ್ಭೂತನಾಗಿದ್ದೇನೆ. ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳದ್ದಾಯಿತು. ಇನ್ನು ನನ್ನ ಮೂಲೋದ್ದೇಶ ಏನು? ನನ್ನ ದೇವರು ಆ ಅಜನನ್ನು ನಾನು ಪ್ರಾರ್ಥಿಸಿಕೊಳ್ಳಬೇಕು. ಆತನ ಕುರಿತಾಗಿ ತಪಸ್ಸನ್ನಾಚರಿಸಿಕೊಳ್ಳಬೇಕು. ಹೇಗೆ ತಪಸ್ಸನ್ನಾಚರಿಸುವುದು? ವಿಶೇಷವಾದ ರೀತಿಯಲ್ಲೇ ತಪಸ್ಸನ್ನಾಚರಿಸಿಕೊಳ್ಳಬೇಕು. ಅದಕ್ಕಾಗಿ ಸುತ್ತಲ ಸುಡುವಟ್ಟಿ ಜ್ವಾಲೆಯನ್ನು ನಿರ್ಮಿಸಿದ್ದೇನೆ. ಅದರ ಮಧ್ಯದಲ್ಲಿ ಕುಳಿತು ದೇವರನ್ನು ಪ್ರಾರ್ಥಿಸುತ್ತೇನೆ. ಪೊರೆಯಬೇಕಿಳಿವಾಣಿ ಲೋಲ ನಾ ಬಿಡದೆ ನಿನ್ನ ಅರ್ಚನೆಗೈವೆನು ಸುಜನ ಬಾಲ ಒಲಿದು ಬೇಕಾದ ವರಗಳ ನೀಡು ಇಂದು ಎನಗೆ ಸಮತೆಯ ಪಾಲಿಸೋ ವಾಣಿ ಲೋಲ. ಸತ್ಯಲೋಕವಾಸನೆ ತಂದೆ ಮೈದೋರಿವ ತಂದೆ ಬಳಿ ಗಜ ಕಾಣದೆ ಪರಿದೆ ತಪವಿದು ವ್ಯರ್ಥವೆನುದಲಿ ಖಡುಗವ ಜಳಪಿಡಿ ಶಿರವ ಕಡಿವೆ ನಿಂದು ದಾಖಲನು. ಏನಿದು ವಿಚಿತ್ರ! ಈ ಪರಮ ಭಕ್ತನ ಕೂಗು ಸತ್ಯ ಲೋಕವನ್ನು ತಲುಪಲಿಲ್ಲವೇ? ಬ್ರಹ್ಮದೇವನನ್ನ ತಪಸ್ಸಿಗೆ ಮೈದಾರಿ ಮೆಚ್ಚಿ ಪ್ರತ್ಯಕ್ಷನಾಗಲಿಲ್ಲವೇ? ಛೇ 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 ಛೇ, ಏನು ಮಾಡೋಣ? ಸುದೀರ್ಘ ಕಾಲದ ನನ್ನ ತಪಸ್ಸು ವಿಫಲವಾಯಿತಲ್ಲ. ಇನ್ನು ಮರಳಿ ಊರಿಗೆ ತೆರಳಿ ಏನೆಂದು ನನ್ನ ಪ್ರಜೆಗಳಿಗೆ ಉತ್ತರಿಸಲಿ? ಸಾಗುವುದಿಲ್ಲ, ಮರಳಿ ಊರಿಗೆ ಸಾಗಲಾರೆ. ಏನು ಮಾಡೋಣ? ಕೈಯಲ್ಲಿದೆಯಲ್ಲ ಕರವಾಳ, ಇದರಿಂದ ನನ್ನ ಶಿರವನ್ನು ಛೇದಿಸಿ ಬ್ರಹ್ಮದೇವನಿಗೆ ಅರ್ಪಿಸಿದೆ. ಬಿಡು ಬಿಡು ತಪವಾ ದುರ್ಜಯನೇ ನಾ ಬಂದಿಗೆ ನಿನ್ನ ತಪಸಿಗೆ ಮಿಚ್ಚಿ ಮನದಿಚ್ಚೆಯೇನುಂಟು ಅದನ್ನು ವಿವರಿಸು ನೀನು. ಬಿಡು ಬಿಡು ತಪವಾ ಮಗನೇ ವಿಜಯ, ನಿನ್ನ ಅವಿಚ್ಛಿನ್ನ ಭಕ್ತಿಗೆ ನಾನು ಮೆಚ್ಚಲಿಲ್ಲವೆಂಬ ಭಾವನೆಗೆ ನೀನು ನಿನ್ನ ತನುವನ್ನೇ ಅರ್ಪಿಸಲು ಸಿದ್ಧನಾದೆ ನೋಡು. ಹೌದು ತಂದೆ. ಇದೋ ನಿನ್ನನ್ನು ಅಪ್ಪಿಕೊಂಡಿದ್ದೇನೆ. ಇನ್ನು ಕೇಳು ಬೇಕಾದ ವರವನ್ನು.
ಬಂದಿಯ ಮಮ ದೇವ ನೀಡನಗೆ ಅಮರತ್ವವ ಮೂರು ಮೂರ್ತಿಗಳಿಂದ ಮರಣವು ಬರದ ತಿರದಿ ಮೂರು ಮೂರ್ತಿಗಳ ಮುಖದಿಂದ ಮರಣವು ಬರದ ತಿರದಿ ವರವ ದಯಪಾಲಿಸೋ ಬಂದೆಯ ದೇವಾ ಅವಿಚ್ಛಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಓಡೋಡಿ ಬಂದೆಯ ದೇವಾ ನನ್ನ ಈ ಘನಘೋರವಾದ ತಪಸ್ಸಿಗೆ ನನ್ನ ಬ್ರಹ್ಮದೇವ ಬಾರದೆ ಹೋದನಲ್ಲ ಎಂದು ಚಿಂತಿಸಿ ಶಿರಚ್ಛೇದ ಮಾಡುವ ಕಾಲಕ್ಕೆ ಸರಿಯಾಗಿ ಬಂದು ನನ್ನನ್ನು ತಡೆದೆ. ಕಂದ, ನಿನ್ನ ಮನಸ್ಸಿನ ಅಭೀಷ್ಟೆಯನ್ನು ಪೂರೈಸಿಕೊಡುತ್ತೇನೆ, ಕೇಳುವಂತವನಾಗು ಎಂದೇ ಅಲ್ಲ. ದೇವಾದಿದೇವ, ಇದೋ ಮೊದಲಾಗಿ ಮೂರು ಲೋಕಗಳನ್ನು ನಾನು ಗೆಲಿದು ವಿಕ್ರಮಿಯಾಗಿ ಮೆರೆಯಬೇಕು. ಇದು ನನ್ನ ಮೊದಲನೆಯ ವರ, ಕೇಳಿಕೊಳ್ತಾ ಇದ್ದೇನೆ. ತದನಂತರ ಮತ್ತೊಂದು ವರವನ್ನು ಬೇಡ್ತಾ ಇದ್ದೇನೆ. ಮೂರು ಮೂರ್ತಿಗಳಿಂದಲೂ ಮರಣ ಬರಬಾರದು, ನಾನು ಅಮರತ್ವವನ್ನು ಸಾಧಿಸಬೇಕು ತಂದೆ. ತದನಂತರ ಇನ್ನೊಂದು ವರವನ್ನು ಕೇಳ್ತಾ ಇದ್ದೇನೆ. ರಾಕ್ಷಸಾದಿಗಳು ನಾವು ಸ್ತಂಭನ ವಿದ್ಯೆಗೆ ನೀನು ಮನ್ನಣೆಯನ್ನು ನೀಡಬೇಕು. ಇಷ್ಟೇ ನನ್ನ ಅಭೀಷ್ಟ ದೇವ, ನೆರವೇರಿಸಿಕೊಡಬೇಕು ತಾವು. ಮಗು ದುರ್ಜಯ ಆಗದಾಗದು ಬಾಲ ಜನಿಸಿದರಿಂಗೆ ಮರಣವು ಸಹಜ ಕೇಳಲ ಸುರಪಾಲ ಮುಖ್ಯರ ಈಶ ಹರಿ ಮಮ ಸಹಿತ ನಿನಗೆ ಹೊಂದದು ಮರಣವು ಸುರಪಾಲ ಮುಖ್ಯ ಈಶ ಹರಿ ಮಮ ಸಹಿತ ನಿನಗೆ ಹೊಂದದು ಮರಣವು ಬಳಿಕ ವೀರೇಶನವು ಬಿಡದೆ ಪೂಜಿಸುತ್ತ ನೀ ಹೊಂದುವುದು ಅಮರತ್ವವ ಬಿಡದೆ ವೀರೇಶನ ಪೂಜಿಸುತ್ತ ನೀ ಹೊಂದುವುದು ಅಮರತ್ವವ ಆಗದಾಗದು ಬಾಲ ಜನಿಸಿದರಿಂಗೆ ಮರಣವು ಸಹಜವು ಬಾಲ ಹುಟ್ಟಿದವನಿಗೆ ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲ. ಯಾಕೆ ತಂದೆ? ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಅದರಿಂದ ನೀನೇನು ಹೊರತಲಾಗಲಾರೆ. ವೀರೇಶನನ್ನು ಪೂಜಿಸಿಕೊಂಡು ಬಂದರೆ ಸಾವಿರುವುದಿಲ್ಲ. ಸರಿ, ಅದು ಮೀರಿ ಧರ್ಮದ ವ್ಯಾಪ್ತಿಯನ್ನು ಮೀರಿದರೆ ಸಾವು ಬರಲೂಬಹುದು. ಹೌದೇ? ನಿನಗೆ ಶುಭವಾಗಲಿ. ಆಗಲಿ. ಅವಿಚ್ಛಿನ್ನ ಭಕ್ತಿಗೆ ನನ್ನ ಘನಗಾರ ತಪಸ್ಸಿಗೆ ಒಲಿದು ಬಂದಂತಹ ಬ್ರಹ್ಮದೇವ, ನಾನು
ಬಯಸಿದಂತಹ ವರವನ್ನು ನೀಡಿದ್ದಾನೆ. ಓಹೋ ಆದರೆ ಅಮರತ್ವವನ್ನು ನೀಡಲು ಸಾಧ್ಯವಿಲ್ಲ ಎಂದಿದ್ದಾನೆ. ಓಹೋ ಆದರೂ ಅದಕ್ಕೊಂದು ಪರ್ಯಾಯ ಮಾರ್ಗವನ್ನು ಸೂಚಿಸಿದ್ದಾನೆ. ವೀರ ವೀರೇಶ ಅರ್ಥಾತ್ ನಮ್ಮ ಕೈಲಾಸದ ಒಡೆಯನ ಸುಪುತ್ರನಾದ ವೀರಭದ್ರನನ್ನು ನಾನು ಪ್ರಾರ್ಥಿಸಬೇಕಂತೆ. ಆತನನ್ನು ಪೂಜಿಸಿ ಪ್ರಾರ್ಥಿಸಿ ಸತ್ಯ ಧರ್ಮಗಳ ನಡೆಯಲ್ಲೇ ನಾನು ನಡೆದರೆ ಆಗ ನಿನಗೆ ಅಮರತ್ವ ಸಾಧ್ಯವಿದೆ ಎಂದ. ಆಗಲಂತೆ ಊರಿಗೆ ಮರಳಿ ಬಂದಿದ್ದೇನೆ. ಆಹಾ ಆಹಾ, ನಮ್ಮವರ ಮುಖಾವಲೋಕನವನ್ನೊಮ್ಮೆ ಮಾಡಬೇಕು. ಎಲ್ಲರೂ ಹರ್ಷಚಿತ್ತರಾಗಿದ್ದಾರೆ. ಯಾಕೆ? ನಮ್ಮ ದೊರೆ ವಿಜಯಿಯಾಗಿ ಬಂದಿದ್ದಾರೆ ಎಂಬುದು ಕಾರಣಕ್ಕಾಗಿ. ಹೌದಲ್ಲ? ಈತನ್ ಮಧ್ಯೆ ಮುನಿವರೇಣ್ಯರಾದರ ನಾರದರ ಆಗಮನವೂ ಆಯಿತು. ಸಭೆಗೆ ಬಂದಂತಹ ನಾರದರು ನನ್ನಲ್ಲಿನ ಕೊರತೆಯನ್ನೊಂದು ಎತ್ತಿ ಆಡಿದರು. ಅದೇನು ದೇವ ಎಂದಾಗ, ದುರ್ಜಯಾಸುರ ನಿನ್ನ ವಾಮಭಾಗ ಬರಿದಾಗಿದೆ, ಅರ್ಥಾತ್ ನನಗಿನ್ನೂ ವಿವಾಹವಾಗಿಲ್ಲ ಎಂದರು. ಅದಕ್ಕೇನು ಮಾಡಬೇಕು ತಂದೆ ಎಂದಾಗ ಅದಕ್ಕೂ ದಾರಿಯನ್ನು ಸೂಚಿಸಿದ್ದಾರೆ ನಾರದರು. ಏನಂತೆ? ಇಲ್ಲೇ ಸನಿಹದಲ್ಲಿದೆ ಒಂದು ಪುರಿ, ಧರ್ಮಪುರಿ. ಅಲ್ಲಿಯ ಅರಸ ಧರ್ಮಸೇನ ಎಂಬುದಾಗಿ. ಆತನ ಮಡದಿ ರತಿಯಂತೆ ಕಂತೆ. ಆಕೆಯನ್ನು ನಾನು ವಿವಾಹವಾದರೆ ರತಿ ಮದನರ ಜೋಡಿ ನಮ್ಮದಾಗಬಹುದು ಎಂದರು. ಇನ್ಯಾಕೆ ತಡ ಮಾಡುವುದು? ನನ್ನ ಸುಕೋಮಲೆಯನ್ನು ನಾನು ತರಬೇಕಲ್ಲವೇ? ಆದಷ್ಟು ಬೇಗನೆ ಧರ್ಮಪುರಿಯತ್ತ ಸಾಗಬೇಕು. ಆ ಧರ್ಮಸೇನನನ್ನು ಒಲಿಸಿಯೋ ಮಣಿಸಿಯೋ ಆತನ ಮಡದಿಯನ್ನು ಕರೆತರಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಮುಂದೆ ಸಾಗುತ್ತೇನೆ.
ಬೆಳೆದಿಲ್ಲ. ಅದಾಗಲೇ ಈ ದುರ್ಜಯಾಸುರನನ್ನು ಎದುರಿಸಲು ಬಂದೆಯೇನು? ಅಯ್ಯೋ, ಈ ಧರ್ಮಪುರಿಯ ಮಣ್ಣಿನ ರಾಜನ ರಾಜಕುಮಾರನೇನು? ನಿನ್ನ ನಾಮಧೇಯ ಏನು? ಧರ್ಮಕೇತು. ಅಯ್ಯೋ ಬಾಲಕ, ಇತ್ತ ನೋಡು, ಸರಿಯಾಗಿ ನನ್ನನ್ನೊಮ್ಮೆ ಗಮನಿಸು. ಈಗಾಗಲೇ ಸೂರ್ಯ, ಮರ್ತ್ಯ ಹಾಗೂ ನಾಗಲೋಕಗಳನ್ನು ವಶಪಡಿಸಿಕೊಂಡಿದ್ದೇನೆ. ಅಂತಹದ್ದರಲ್ಲಿ ನೀನೊಬ್ಬ ಹುಲು ಮಾನವ ನನ್ನನ್ನು ಎದುರಿಸುವುದಕ್ಕಾಗಿ ಬಂದೆಯೇನು? ಧರ್ಮಪುರಿಯಂತೆ, ಧರ್ಮಸೇನಂತೆ, ಧರ್ಮಕೇತುವಂತೆ ಕೇವಲ ಹೆಸರಿನಲ್ಲಿ ಮಾತ್ರ ಧರ್ಮವಿದ್ದರೆ ಸಾಲದಯ್ಯ. ನಡತೆಯಲ್ಲೂ ಧರ್ಮವಿರಬೇಕು, ಆಚಾರ ವಿಚಾರದಲ್ಲೂ ಧರ್ಮವೆದ್ದು ಎದ್ದು ಕಾಣಬೇಕು. ಹಂಗೈ ಅಗಲದ ಜಾಗ ನಿನ್ನ ಧರ್ಮಪುರಿ. ನಮ್ಮ ಸಾಹಸ ಅಂಥದ್ದಲ್ವೋ, ನಮ್ಮ ಆಡಳಿತ ಸರದಿಯಂತೆ ಸಾಗುತ್ತಾ ಇದೆ. ಹಾಗಿರುವಾಗ ನಿನ್ನ ಕತೆ ಹೇಗಾಯ್ತು ಬಲ್ಲೆಯ? ಪುಟ್ಟದಾದ ಎರೆಹುಳ ತನ್ನ ಕ್ಷೀಣ ದೇಹವನ್ನು ಎತ್ತಿಕೊಂಡು ತಾನೇ ಸರ್ಪರಾಜ ಎಂದಿದ್ದಂತೆ ಹಾಗಾಯ್ತಲ್ಲ ನಿನ್ನ ಕತೆ. ಇರಲಿ, ಈಗಲೂ ಒಂದು ಅವಕಾಶವನ್ನು ನೀಡ್ತೇನೆ. ಪಾದ ಮೂಲಕ್ಕೆ ಬಿದ್ದು ಶರಣಾಗು ಬಾಲಕ. ಬಾಳಗೊಡುವೆ ಏನೇನು ಮುಚ್ಚಬಾಯಲು
ಎನ್ನುತ್ತಾರೆ. ಆಗಲಿ, ಧರ್ಮಪುರಿ ನನ್ನ ಕೈವಶವಾಯಿತು. ಆದರೆ ನನ್ನ ಈ ದಿಗ್ವಿಜಯದ, ನನ್ನ ಈ ಜೈತಯಾತ್ರೆಯ ಮೂಲ ಉದ್ದೇಶವೇನು? ಧರ್ಮಪುರಿಯಲ್ಲ, ನಾ ಬಯಸಿದ ಹೆಣ್ಣು ಧರ್ಮಶೀಲೆ, ಆಕೆಯನ್ನು ಅರಸುತ್ತಾ ಮುಂದೆ ಸಾಗಬೇಕಾಗಿದೆ. ಸಾಗುತ್ತೇನೆ. ಬಳಿಕ ದುರ್ಜಯ ಪುರದರಸಿಯ ಕಾಣಲೆಂದು ಅಲ್ಲಲ್ಲಿ ಅರಸುತ್ತ ಬಂದು ಕಂಡನು. ಅಲ್ಲಲ್ಲಿ ಅರಸುತ್ತ ಬಂದು ಕಂಡನು. ಅಂತಃಪುರದೊಳಗ ಬಾಲಿ ಪದುಮನಯನಿಯ ಹೌದಲ್ಲ, ನಾ ಬಯಸಿದ ಕನ್ಯೆಯಾಗಿ ಈ ಧರ್ಮಪುರಿಯ ಅಂತಃಪುರವನ್ನೆಲ್ಲ ಜಾಲಾಡಿದೆ. ಆದರೆ ನಾ ಬಯಸಿದ ಹೆಣ್ಣು ಎಲ್ಲಿಯೂ ನನಗೆ ದಕ್ಕಲಿಲ್ಲ. ಓ, ಇಲ್ಲಿದ್ದಾಳೆ. ಈಕೆಯೇ ಸರಿಯಾಗಿ ನೋಡ್ತೇನೆ. ಅಲ್ಲವೇ ಅಲ್ಲ, ಆಕೆ ನನ್ನ ಧರ್ಮಶೀಲೆಯಲ್ಲ. ಈಕೆಯೇ ಅಲ್ಲವೇ ಅಲ್ಲ, ಅವಳು ಅಲ್ಲ, ಇವಳು ಅಲ್ಲ. ಹಾಗಾದರೆ ಎಲ್ಲಿದ್ದಾಳೆ? 4 ಹೆಜ್ಜೆ ಮುಂದೆ ಸಾಗುತ್ತೇನೆ. ಬಾಲೆ ಪದುಮನಯನೆಯ ಕಾಣುತ್ತ ನುಡಿಸಿದನು. ಬಾರಿಲಿ ಪುಲ್ಲನಯನೇ, ಬಾರಿಲಿ ಪುಲ್ಲನಯನೇ, ಮೊಗದೋರಲಿ ಶಶಿವದನೇ. ಆ ಆ ಆ ಮೊಗದೋರೆಲ್ಲಿ ಶಶಿವದನೆ, ಮೊಗದೋರೆ ಶಶಿವದನೆ. ದ್ಯುಮಣಿ ಪ್ರಕಾಶಿತೆ ನೀನು, ದ್ಯುಮಣಿ ಪ್ರಕಾಶಿತೆ ನೀನು, ಬಲು ಮೋಹಗೊಂಡ
ಕಳಿಸುವಂತೆ ಭಾಸವಾಗ್ತಾ ಇದೆ. ಹಾಗಾದರೆ ನೀನು ಮೀನಾಕ್ಷಿಯೋ ಅಲ್ಲ, ಚಂಚಲಾಕ್ಷಿಯೋ ಅಲ್ಲವೇ ಅಲ್ಲ. ಕುಲ್ಲನಯನೆ. ಬ್ರಹ್ಮದೇವರು ನನಗಾಗಿಯೇ ನಿನ್ನನ್ನು ಸೃಜಿಸಿ ಕಳಿಸಿದ್ದಾನೆ. ನಾರದರು ಆಡಿದಕ್ಕಿಂತ 100 ಮಡಿ ಏನು ಸ್ವಾಮಿ, 1000 ಮಡಿ ಸೌಂದರ್ಯವತಿಯೇ ಇದ್ದಾಳೆ. ಹೀಗೆಯನ್ನು ಹೊಗಳಬೇಕಲ್ಲ, ನಾಲಿಗೆಯೇ ಬರ್ತಾ ಇಲ್ಲ, ಪದಗಳನ್ನೆಗೆ ಸಿಗ್ತಾ ಇಲ್ಲ. ಆದರೂ ನನಗೆ ಸ್ವಲ್ಪ ಪ್ರಯತ್ನವನ್ನು ಮಾಡ್ತೇನೆ, ಅವಕಾಶವನ್ನು ಕೊಡಬೇಕು. ಓಹೋ ಓಹೋ, ಇದೇನಿದು? ಆಕೆಯ ಹಣೆ ಅರ್ಧ ಚಂದ್ರಾಕೃತಿಯ ಮಣೆಯಂತಿದೆ. ಮುಂಗುರುಳುಗಳನ್ನು ಕಾಣುತ್ತಾ ಇದ್ದೇನೆ. ಹೇಗಿವೆ? ದುಂಬಿಗಳು ಹಣೆಯನ್ನು ಮುತ್ತಿಕ್ಕುತ್ತವೆ ಎಂಬಂತೆ ಭಾಸವಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಭ್ರೂ ಮಧ್ಯೆ ಶುಭ್ರ ತಿಲಕವದು ಎದ್ದು ಕಾಣುತ್ತಾ ಇದೆ. ಈಕೆಯ ಇದೇನಿದು? ಉಬ್ಬು ಕಾಮನ ಕೈಯ ಕಬ್ಬಿಲ್ಲೇ ಸರಿ. ಈಕೆಯ ಕಣ್ಣುಗಳು ಮೀನಾಕ್ಷಿಯೋ ಚಂಚಲಾಕ್ಷಿಯೋ ಜಲಜಾಕ್ಷಿಯೋ ಎಂಬಂತೆ ಕಾಣುತ್ತಾ ಇವೆ. ಮೂಗು ಇದೀಗ ತಾನೇ ಕೊಯ್ದು ತಂದಂತಹ ಸಂಪಿಗೆ ಪುಷ್ಪದಂತಿಹುದು. ತುಟಿಗಳು ಗಲ್ಲ ಅಚ್ಚ ಬೆಲ್ಲ. ದರ್ಪಣ ಕಪಾಲ ಇದ್ದಾಳೆ. ಆಕೆಯ ಕಪಾಲದಲ್ಲಿ ನನ್ನ ಪ್ರತಿಬಿಂಬವನ್ನೇ ಕಾಣುತ್ತಾ ಇದ್ದೇನೆ. ಕಂಠ ಹೇಗಿದೆ? ಬಲಮುರಿ ಶಂಖದಂತಿದೆ. ಈಕೆಯ ಬಾಹುಗಳು ಹೇಗಿವೆ? ಗಜ ಮದವೇರಿದ ಗಜವದು ಸೊಂಡಿಲನ್ನು ಆಡಿಸುತ್ತಾ ಬರುವಂತಿದೆ. ನಡಕೆ ಹಂಸ ನಡಕೆ. ಹಿಂಬಾರ ಮುಂಬಾರ ಎಲ್ಲವೂ ಸರಿಯಾಗಿ ಇದೆ. ಹಾಗಾದರೆ ಈ ಧ್ರುವಣಿ ಪ್ರಕಾಶಿತೆ ಪುಲ್ಲ ನಯನೆ ನನಗಾಗಿಯೇ ಈ ಭೂಮಿಗೆ ಬಂದಂತಹ ಸೌಂದರ್ಯವತಿ ಚಂದ್ರ ಚಕೋರಿಯೇ, ಮನಸ್ಸು ಮಾಡಿ ಹೇಗೆ ಒಪ್ಪಿಕೊಳ್ಳುವೆಯಾ? ದಾನವಪತಿಯೇ ಲಾಲಿಸಿ ದಾನವಪತಿಯೇ ಲಾಲಿಸಿಗ
ಆಸ್ಥಾನಕ್ಕೆ ನಿನ್ನ ಈ ರೀತಿಯ ವರ್ತನೆ ಮಾತುಗಳು ತರವಲ್ಲ. ಅಯ್ಯ, ನಾನು ಬೇಡುವ ಮಾತಿದೆ ಸ್ವಾಮಿ. ಏನೇ ಅದು? ಏನೆಂದರೆ, ನಾನು ಓರ್ವಾಕೆ ಪತಿವ್ರತೆ ಸ್ತ್ರೀ. ಒಮ್ಮೆ ವಿವಾಹವಾದಳೆ ತನ್ನ ಪುರುಷನ ಸ್ವಾಧೀನಲೇ ಸರಿ, ಬೇರೆಯವರು ಅವಳನ್ನು ಬಯಸುವಂತಿಲ್ಲ. ಹಾಗೆ ನೀನು ಈ ಮಾತಿಗೆ ತಕ್ಕ ಇದ್ದು ನನ್ನನ್ನು ಬಯಸಬೇಡ. ನಾನು ನಿನಗೆ ದಕ್ಕುವವಳು ಅಲ್ಲ. ಹೇಗೆ? ಆಡದಿರಲಿ ಆಡದಿರಲಿ ಸುಮಶರಬ ಬಿಂಬಿಡದೆ ಕಾಡುವನು ಬಿಂಬಿಡದೆ ಕಾಡುವನು ಮನ್ಮಥನು ಮನ್ಮಥನು ನೀನಿಲ್ಲದೆ ಸಾಗದೆನ್ನ ಮನವು ನೀನಿಲ್ಲದೆ ಸಾಗದು ಎನ್ನ ಮನವು ಆಡದಿರಲಿ ಸೋಮಶರಬಾಲೆ ನೀ ಕೇಳೆನ್ನ ಮಾತಾ ಪೋಮಾಲೆ ಆಡದಿರಲಿ ಸೋಮಶರಬಾಲೆ ನೀ ಕೇಳೆನ್ನ ಮಾತ ನೀ ಕೇಳೆನ್ನ ಮಾತ ಪೂಮಾಲೆ 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 ಬಿಡದೆ ಕಾಡುವನು ಮನ್ಮಥನು ನೀನಿಲ್ಲದೆ ಸಾಗದು ಎನ್ನ
ಎಂದೇ ಕಾಟುವನು ಮನ್ಮಥನು. ನೀನಿಲ್ಲದೆ ಸಾಗದು, ನೀನಿಲ್ಲದೆ ಸಾಗದು ಎನ್ನ ಜೀವನವು ಜೀವನವು. ಎಂತಹ ಮಾತುಗಳು, ಅವುಗಳು ಮಾತುಗಳಾಗಿ ಹೊರಹೊಮ್ಮುತ್ತಿಲ್ಲ, ಬದಲಾಗಿ ಮುತ್ತುಗಳು ಮುತ್ತುಗಳು ಉದುರ್ತಾ ಇವೆ. ಇರಬೇಕು. ಹಾಗಲ್ವೇ? ಮತ್ತೆ ನಿನ್ನನ್ನು ಕಂಡು ಮೋಹಿತರಾಗಿದ್ದೇನೆ. ಅತ್ತ ನೋಡುತ್ತೆ, ಒಮ್ಮೆ ಅತ್ತ ನೋಡಿ. ಯಾರಿದ್ದಾರೆ? ಮನ್ಮಥ. ಯಾರು? ಮನ್ಮಥ. ಹೌದೇ, ಕಾಮದೇವ. ಯಾರಾತ? ಪ್ರೇಮಿಗಳನ್ನು ಪ್ರಣಯಿಗಳನ್ನು ಒಂದುಗೂಡಿಸುವವನು ನಮ್ಮ ದೇವರು. ಆತ ಹೇಗೆ ಬಂದಿದ್ದಾನೆ? ಬಂದದ್ದು ಮಾತ್ರವಲ್ಲ, ತನ್ನ ಪಂಚ ಸುಮಶರಗಳನ್ನು ನನ್ನ ಮೇಲೆ ಘಾತಿಸಿದ್ದಾನೆ. ಎಲ್ಲಿ? ಹೌದೇ, ನೋಡು, ಅರವಿಂದ, ಅಚ್ಯುತ, ನೀಲೋತ್ಪಲ, ನವಮಲ್ಲಿಕಾಗಿರುವಂಥ ಪಂಚ ಸುಮಶರಗಳಿಗೆ ನನ್ನ ಹೃದಯವದು ಘಾಸಿಕೊಂಡಿದೆ. ಏನು ಮಾಡೋಣ? ನಿನ್ನನ್ನು ಕಂಡ ಮೇಲೆ ನನಗೆ ನಿಂತಲ್ಲಿ ನಿಲ್ಲಲಾಗುತ್ತಾ ಇಲ್ಲ. ಹೌದೇ, ಈಗಲಾದರೂ ಈ ದುರ್ಜಯಾಸುರನನ್ನು ಅಪ್ಪಿ ತದನಂತರ ಒಪ್ಪಿ ನನ್ನವಳಾಗಬೇಕು. ಹೇಗೆ ಮನ ಮಾಡ್ತೀಯಾ? ಆಡಬೇಡ, ಬೇಡ ಬೇಡ ಕಾಡಬೇಡ, ಬೇಡ ಬುದ್ಧಿಯ ತೋರ್ವೆಯನ್ನುಳೀಗ ನೀನು ವ್ಯರ್ಥ ಕಲಾಪವ ಕಾದು ನೀನು ಬೇಗಲೀಗ ನಿನ್ನ ಸದನಕ್ಕೆ ಸಾರು ನೀನು ಬೇಗಲೀಗ ನಿನ್ನ ಸದನಕ್ಕೆ ನಾಮುನಿದೊಡೆ ನೀನು ಕ್ಷಣದು ನಾಶವಾಗುವೆ ಬೇಡ ಬೇಡ ಕಾಡಬೇಡನೇ? ಕಾಡಬೇಡಯ್ಯ, ನನ್ನನ್ನು ಕಾಡಬೇಡ. ನಾನೋರ್ವಾಗೆ ಪತಿವೃತ್ತ ಸ್ತ್ರೀ. ತಿಳಿದಿದ್ದೇನೆ ನಾರಿಮಣಿ. ಆಗಲೇ ಹೇಳಿದ್ದೇನಲ್ಲ. ಅಯ್ಯ, ನಾನು ನಿನಗೆ ದಕ್ಕುವವಳಲ್ಲ. ದಕ್ಕಲೇಬೇಕೆಂಬ ಉದ್ದೇಶ ಹೊತ್ತುಕೊಂಡು ಬಂದಿದ್ದೇನೆ. ಅದು ಸಾಧುವಾದದಲ್ಲ. ಅಯ್ಯ, ನಾನು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳು. ನಾನು ಮುನಿದೆ ಎಂದಾದರೆ
ನಿನ್ನ ಈ ಸ್ಥಾನ ಮಾನ ಎಲ್ಲವೂ ನಾಶವಾಗಿ ಹೋಗುತ್ತದೆ. ನಾನೋರ್ವಾಗೆ ಪತಿವ್ರತೆ, ನನ್ನ ಕಣ್ಣೀರು ನಿನ್ನನ್ನು ನಾಶ ಮಾಡಬಹುದು. ಅದಕ್ಕಾಗಿ ಹೇಳುತ್ತಿದ್ದೇನೆ, ಬಿಟ್ಟು ಬಿಡಯ್ಯ ನನ್ನನ್ನು. ಸವದಿಯ ಗವದಿಯು ಬಿಡಿದು ತಾಕ್ಷಣದು ಬಿಡದೆಯ ಮಗುರಿಯ ಸೇರುತ್ತದ ನುಡಿದರು ಅತಿ ಜವದಿ. ಪತಿವ್ರತ ಸ್ತ್ರೀಯಂತೆ, ಸಾಧ್ವಿ ಶಿರೋಮಣಿಯಂತೆ, ನನಗೇನು ನನಗೇನು, ನಾರದರು ಸೂಚಿಸಿದ ಕನ್ಯಾಮಣಿ ನೀನೇ. ನೀನೇ ನನಗೆ ಒಲಿದು ಬರಬೇಕು, ಆಗದಯ್ಯ, ವಿವಾಹವಾಗಬೇಕು ಎನ್ನುವುದೇ ನನ್ನ ಪರಮ ಉದ್ದೇಶ. ಅದು ಆಗದು. ಸಾಧ್ಯವಾಗಿಸಿಕೊಳ್ಳುವುದಕ್ಕಾಗಿಯೇ ನಾನು ಸಮರ್ಥನೂ ಇದ್ದೇನೆ. ಓಹೋ, ಈಗಾಗಲೇ ಮೂರ್ಲೋಕಗಳನ್ನು ಜಯಿಸಿ ಬಂದವನಿಗೆ ನಿನ್ನಂತ ಅಬಲೆಯಬ್ಬಳನ್ನು ವಶಪಡಿಸುವುದು ಕಷ್ಟ ಸಾಧ್ಯವೇ? ಕಷ್ಟವೇ ಸರಿ. ಇಲ್ಲವೇ ಅಲ್ಲ, ಅದು ನಿನ್ನ ಭ್ರಮೇ ಸರಿ, ಭ್ರಮೇ ಸರಿ. ಓಹೋ, ನಾನು ಮನ ಮಾಡಿದರೆ ಈ ಕ್ಷಣಕ್ಕೆ ನಿನ್ನನ್ನು ನನ್ನವಳನ್ನಾಗಿಸಿಕೊಳ್ಳುತ್ತೇನೆ. ಆದರೆ ಸ್ತ್ರೀಯನ್ನು ಬಲಾತ್ಕಾರ ರೂಪದಿಂದ ಹೊಂದುವುದು ಸರಿಯಲ್ಲವಂತೆ. ಹಾಗಾಗಿ ಬಾ ಬಾರೆ. ಸರಿಯಲ್ಲ ಸರಿಯಲ್ಲ, ನಾನು ಯಾರು? ಭೂಲೋಕದ ಒಡೆಯನಾಗಿ ದುರ್ಜಯಾಸುರ. ಅಷ್ಟು ಮಾತ್ರವಲ್ಲ, ಏಕಮೇವ ವೀರನಾಗಿ ಧೀರನಾಗಿ ದೇವನಾಗಿಯೇ ಮೆರೆಯುತ್ತಾ ಇದ್ದೇನೆ. ಹಾಗಿರುವಾಗ ಅಬಲೆಯನ್ನೊಬ್ಬಳನ್ನು ಬಲಾತ್ಕಾರ ರೂಪದಿಂದ ಈ ದುರ್ಜಯಾಸುರ ವಶಪಡಿಸಿಕೊಂಡರೆ ನಾಳೆ ನನ್ನ ಚರಿತ್ರೆಯಲ್ಲಿ ಒಂದು ಕರಿಚುಕ್ಕಿ ಉಂಟಾಗಬಹುದು. ಸರಿಯಲ್ಲ ಸರಿಯಲ್ಲ, ಪಾಪ ಹೊಸ ಹೆಣ್ಣು ನೀನು. ನಿನಗೂ ಒಂದಷ್ಟು ಅವಕಾಶವನ್ನು ನೀಡುತ್ತೇನೆ, ಒಂದು ಪಕ್ಷದ ಕಾಲಾವಧಿಯನ್ನು ನೀಡುತ್ತೇನೆ. ಅಷ್ಟರೊಳಗಾಗಿ ನೀನು ಮನ ಮಾಡಿ ನನ್ನತ್ತ ಒಲಿದು ಬರಬೇಕು. ಅದು ಸಾಧ್ಯವಿಲ್ಲ ಅಯ್ಯ. ಸಾಧ್ಯವಾಗಿಸುವ ಬಗೆಯನ್ನು ತಿಳಿದಿದ್ದೇನೆ. ನಡೆ ನಡೆಯತ್ತ. ಯಾರಲ್ಲಿ ಈಕೆಯನ್ನು ಆಕೆಯ ಪತಿ ಹಾಗೂ ಪುತ್ರನೊಂದಿಗೆ ಸೆರೆಮನೆಗೆ ತಳ್ಳಿ ಮುಂದೇನಾಗುತ್ತದೋ ನಿರೀಕ್ಷೆಯಲ್ಲಿರ್ತೇನೆ. ಹರಿಗೆ ಎನಗಿ ಪರಿ ಒದಗಿದಲ್ಲ ಕಳನುಳು ಸೋಲುವ ಬಾಳು ಬಂದಲ್ಲ ಅಜಪಿತ ಕಾಯು ಅನವರತ ನಿನ್ನ ಬಿಡದೆ ಪೂಜಿಸುತ್ತ ಹರಿ ಗತಿ ನಮ್ಮ ಪಾಲಿಗೆ ಬಂತು. ಹೌದು ಕಂದ. ಶ್ವೇತಾಪುರದ ದುರ್ಜನೆಂಬವನು ಹೋರಾಟವನ್ನು ಮಾಡಿದ. ಆದರೆ ಒಂದು ಹಂತದಲ್ಲಿ ನಮಗೆ ಸೋಲನ್ನು ಅನುಭವಿಸಬೇಕಾಯಿತಲ್ಲ. ಹಾಗಾಗಿ ಅವನಿಗೆ ನಮಗೆ ನ್ಯಾಯ ಕೊಡಿಸುವವನು ಹರಪುತ್ರನಾದ ವೀರೇಶನೇ ಸರಿ. ಹಾಗಾಗಿ ಅವನನ್ನೇ ಕಾಡಿನಿಂದ ಭಕ್ತಿಯಿಂದ ಭಜಿಸುತ್ತೇವೆ. ಹಾಗೆ ಆಗಲಿ.
ಗಾಳಿಯವ ಬೀಳಿದೆಯಾದರೆ ನಡೆದುವೆನೆಂದು ನಾನು ನನ್ನನ್ನೇ ಕುರಿತಾಗಿ ಹೇಗೋ ಮನಸ್ಸಿನಿಂದ ಭಜಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ನಿಮ್ಮ ಅಳಲಿಗೆ ಕಾರಣವೇನು? ನಿಮ್ಮ ಭಕ್ತಿಪೂರ್ವಕ ಶ್ರದ್ಧೆಗೆ ಒಲಿದು ಬಂದ ನಾನು ನಿಮ್ಮ ಅಭಿಷ್ಟವನ್ನು ಪೂರೈಸುತ್ತೇನೆ. ಒಂದು ಇಷ್ಟವನ್ನು ಹೇಳಿಕೊಡಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಲಾಲಿಸಿ ದೇವ ಬಂದ ಬವಣೆಯ ಬೇಡಿನಿಂದಿನಲಿ ಕೋಳ ದುರ್ಜಯನಿಂದ ಬಾಳ ಹಾನಿಯು ಒದಗಿತು. ಬಂದಿಯ ಕಾರ್ಯಗಳ ಮರಿಸಿ ಎಂದು ನಾವು ಜಯ ಜಯ ವೀರ ವೀರಿಷ ನಮ್ಮ ನಾಡನ್ನು ಮುಚ್ಚಿದ್ದಾನೆ. ಹಾಗಾಗಿ ನೀನವನನ್ನು ನಾಶ ಮಾಡಿ ಧರ್ಮಪುರಿಯನ್ನು ಉಳಿಸಿಕೊಡಬೇಕು ತಂದೆ. ಬಿಡು ನೀನು ಹೊಡವಿದೆ ಮಾತೇ ಆದರೆ ಮಾಡಿ ಬಿಡುವೆನೆಂದು ನೀನು ಹೆದರಬೇಕಾದ ಅಗತ್ಯವಿಲ್ಲ. ಆ ದುರುಳ ದುರ್ಜನನ್ನು ಸಂಹರಿಸಿ ನಿಮಗೆ ಸೌಖ್ಯವನ್ನು ಉಂಟು ಮಾಡುತ್ತೇನೆ. ನೀವೀಗಲೇ ಧರ್ಮಪುರಿಯನ್ನು ಸೇರಲಾಗದು. ಯಾಕಂದರೆ ಅಲ್ಲಿ ಆದಷ್ಟು ತನ್ನ ಅಟ್ಟಹಾಸವನ್ನು ಬೆರೆತಿರುತ್ತಾನೆ. ನೀವು ಇಲ್ಲೇ ಈ ವನದಲ್ಲಿ ಇದ್ದುಕೊಂಡು ನನ್ನನ್ನೇ ಆರಾಧಿಸುತ್ತ ದುಷ್ಟ ಸಂಹಾರ ಚಂದವನ್ನು ನೋಡಿ ಆತನನ್ನು ಸಂಹರಿಸಬೇಕು. ಆದರೆ ಆ ದಿಶೆಯಲ್ಲಿಯೂ ಆಲೋಚಿಸಿದಾಗ ನನ್ನ ಬಳಗ ಸಹಿತ ಸಾಗಬೇಕು. ನನ್ನ ಪ್ರಮದ ಗಣದ ವೀರರು ಗುಹಗಣಪ ಕಾಲ
ಇಂದಿಯ ಕಾರ್ಯವ ಬೀಳುವುದಿಲ್ಲೋ ಬೀಳುವೆನಿಗಲಿ ಬೀಳುವ ಮಾತೊಂದ ವೀರೇಶ ಕಳಿಸಿದ ಕಾರ್ಯವನ್ನು ತಿಳಿಸಿದೆ ಕೂಡಲೇ ಪೂರೈಸಿಕೊಡುತ್ತೇನೆ. ಕೇಳಿದರೆ ನೀವೆಲ್ಲ ನನ್ನನ್ನೇ ಕೂಗಿ ಕರೀತಾ ಇದ್ದಾರಂತೆ. ಗುಬ್ಬಿರಿತಾ ಇದ್ದಾರೆ. ನಮಸ್ಕರಿಸಿದರೆ ಸಾಕು. ಬುದ್ಧಿ ಒಂದಾಣೆ ಏನದು? ಅದೇ ಬುದ್ಧಿ, ಒಂದಾಣೆ, ಎರಡಾಣೆ, ನಾಲ್ಕಾಣೆ, ಎಂಟಾಣೆ, ಕೊನೆಗ 12 ಆಣೆ. ಈಗ ಆಣೆ ಲೆಕ್ಕ ಎಲ್ಲೋ ನಡೆಯುವುದಿಲ್ವೋ? ಯಾರೋ ನೀವು? ಅದೇ ಬುದ್ಧಿ, ನಾನು ನಿಮ್ಮ ಮಾವ. ಮಾವ? ನನ್ನ ಮಾವನ ಸ್ವರೂಪವೇ ಯಾರು ಸರಿಯಾಗಿ ಹೇಳಪ್ಪ. ಬುದ್ಧಿ, ಅಲ್ಲಿ ನಾನು ಬಾಗಲಕೋಟೆಯಲ್ಲಿ ಕಾರು ಕಾಯಿಸ್ತಿದ್ದೆ ಬುದ್ಧಿ. ಬಾಗಲಕೋಟೆಯವನು ದಾರಿ ತಪ್ಪಿ ಬಂದು ಹೇಗೆ? ಇಲ್ಲಪ್ಪ, ಬಾಗಲಕೋಟೆಯಲ್ಲಿ ಅದು ಕೋಟೆ ಬಾಗಿಲಿರಬಹುದು. ದ್ವಾರದಲ್ಲಿ ಕಾವಲು ಕಾಯಿಸ್ತಿದ್ದೆ. ಕಾವಲು ಕಾಯಿಸುವವ ನಮ್ಮ ಭಟ, ನಮ್ಮವ ನೀನು. ಸರಿ, ಯಾಕೆ ಬಂದೆ? ಅಲ್ಲಿ ಅವರು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಕೈಲಾಸ್. ಏನದು? ಕೈಲಾಸ್ ಬುದ್ಧಿ. ಅಂತಹ ವ್ಯವಹಾರ ಯಾಕೆ ಮಾಡಬೇಕು? ಅವರು ಬಂದಿದ್ದಾರೆ, ತಿಂಡಿಗೋತ ಬಂದಿದ್ದಾರೆ ಬುದ್ಧಿ. ಮೇಲಿನ ಕೈಲಾಸದಿಂದ ಧರೆಗಿಳಿದು ಬಂದಿದ್ದಾರೆ. ತಿಂಡಿಗೋತ ಅರ್ಥಾತ್ ಗಣಪನೆ. ಯಾರಿದ್ದಾರೆ ಜೊತೆಯಲ್ಲಿ? ಸುಬ್ಬಣ್ಣ ಬಂದಿದ್ದಾರೆ ಬುದ್ಧಿ. ಸುಬ್ರಹ್ಮಣ್ಯ, ಬಡವನ. ಸರಿ, ಆದ ಮೇಲೆ ಏನಂದ್ರೆ ಬುದ್ಧಿ ಬಂದಿದ್ದಾರೆ. ಏನಂದ್ರೆ ಅವನಿಗೆ 4 ಕಾಲು. ಅದು ಆಗಲ್ವ ಪುಣ್ಯಾತ್ಮ? ನಂದಿ. 4 ಕಾಲಲ್ಲಿ ನಡೆದಾಡುತ್ತಾ ಬಂದವನು ನಂದಿ. ನಮ್ಮ ಆರಾಧ್ಯ ದೇವರ ವಾಹನ. ಈ ತದನಂತರ ನಾಯಕನಾಗಿ ಯಾರು ಬಂದಿದ್ದಾನಪ್ಪ? ವೀರಪ್ಪನ್ ಬಂದಿದ್ದಾರೆ ಬುದ್ಧಿ. ವಿಜ್ಞಾನವನು. ವೀರಪ್ಪನ ಈಗ ಹಾಗಾದರೆ ವೀರೇಶನೇ. ಓ ವೀರಭದ್ರ, ವೀರಭದ್ರ ಪ್ರಮಥ ಗಣಗಳನ್ನು ಕೂಡಿಕೊಂಡೇ ಬಂದಿದ್ದಾನಂತೆ. ಯಾಕೆ ಬಂದಿದ್ದಾನೆ? ಏನು ಬೇಕಂತೆ? ನಿಮ್ಮ ದರ್ಶನ ಆಗ್ಬೇಕಿತ್ತು ಬುದ್ಧಿ. ಏನೋ ಅದು? ಅದೇ ನಿಮ್ಮ ದರ್ಶನ. ನಿಲ್ಲಿಸು. ಸಾಕು ನಿನ್ನ ನಾಟಕ ಎಲ್ಲ. ನನ್ನ ದರ್ಶನಕ್ಕಾಗಿ ಬಂದಿದ್ದಾರೆ. ಹೌದು ಬುದ್ಧಿ. ಈ ದುರ್ಜನಾಸುರನ ದರ್ಶನಾಕಾಂಕ್ಷಿಗಳಾಗಿ ಮೇಲುಲೋಕದಿಂದ ಅರ್ಥಾತ್ ಕೈಲಾಸ ಲೋಕದಿಂದ ಬಂದಿದ್ದಾರೆ. ಗಣಪ, ಕಾಲಭೈರವ, ವೀರೇಶ ಇತ್ಯಾದಿ ಪ್ರಮುಖರು ಬಂದಿದ್ದಾರೆ. ಏನು ಬೇಕೆಂದು ವಿಚಾರಿಸಲಿಲ್ಲ ನೀನು? ಹೇಳಿದೆ ಬುದ್ಧಿ. ಅವರು ನನ್ನ ಮಾತು ಕೇಳಲಿಲ್ಲ. ಹೇಳಿಲ್ವೇ? ಇಲ್ಲ, ಹೋಗಿ ಅಂತ ಹೇಳಿ ನನ್ನ ಮಾತು ಕೆಟ್ಟು ಕೇಳಿಲ್ಲ. ದಿನ ಬಂದಿಲ್ಲ. ಹೌದು ಬುದ್ಧಿ. ಜನರ ನುಡಿಯನ್ನು ಕೇಳುತ್ತಾನೆ
ಯಾರಿದು ಯಾರಿದು? ಓಹಾ, ಶಿವಸೇನೆಯ ಪ್ರಮುಖರೆಲ್ಲರೂ ಒಂದಾಗಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ದೂತನಾಡಿದ ಮಾತೇನು ಮಾತೇನು? 3 ಲೋಕಗಳನ್ನು ಗೆದ್ದಂತಹ ದುರ್ಜಯಾಸುರನೊಡನೆ ಸಮರವಾಡಲು ನನ್ನ ಆರಾಧ್ಯ ದೇವರೇ ಬಂದಿದ್ದಾನೆ. ದೇವರಾದರೇನು, ವೈರಿಯಾದರೇನು, ಎದುರಿಸಬೇಕಾದದ್ದು ಈ ದುರ್ಜಯಾಸುರನ ಕರ್ತವ್ಯ. ತಡ ಮಾಡುವುದು ಸರಿಯಲ್ಲ. ಮುಂದೆ ಸಾಗುತ್ತೇನೆ. ಹಾಗಿರುವಾಗ ಮುಖ ಸಿಂಚರಿಸಿಕೊಂಡು ಬಂದೆ ಅಲ್ಲ. ಹೊರಗುವರ ನನ್ನ ಆರಾಧ್ಯ ದೇವರಲ್ಲವೇ ನೀನು? ಬ್ರಹ್ಮದೇವನ ನುಡಿಯಂತೆ ಅಹಿರ್ನಿಶಗಳ ಭೇದವಿಲ್ಲದಂತೆ ನಿನ್ನನ್ನು ಆರಾಧಿಸುತ್ತಾ ಬಂದವನು ಈ ದುರ್ಜಯಾಸುರ. ಏನು ಮಾಡಿದೆ ನಾನು? ನನ್ನ ಈ ಶೋಣಿತಾಪುರದಲ್ಲಿ ಪುರದ ಉದ್ದಕ್ಕೂ ನಿನ್ನ ಗುಡಿ ಗೋಪುರಗಳನ್ನು ಕಟ್ಟಿಸಿದೆ. ಮಾತ್ರವಲ್ಲ, ನಿನಗೆ ಬಂಗಾರದ ಚಾಟಿಯನ್ನೇ ಅರ್ಪಿಸಿದೆ. ಹಾಗಿರುವಾಗ ದೇವ, ಈ ಭಕ್ತನೊಂದಿಗೆ ವಿರಸವೇ? ಯಾಕೆ ದೇವ, ಯಾಕೆ ಯುದ್ಧಕ್ಕಾಗಿ ಬಂದೆ? ಎಲ್ಲವನ್ನು ತಿಳಿಸಬೇಕು ತಂದೆ.
ಶಿರಬಾಗಿ ನಿನ್ನ ಪಾದ ಮುಳ್ಳಕ್ಕೆ ನನ್ನ ಪೀಠವನ್ನು ಚಾಚಿದೆ ದೇವ. ಆದರೆ ಉದ್ಧಟತನವನ್ನು ತೋರ್ತಾ ಇದ್ದೀಯ. ಹೌದು, ದೇವಲೋಕವನ್ನು ಗೆದ್ದಿದ್ದೇನೆ, ಮರ್ತ್ಯ ಲೋಕವನ್ನು ಗೆದ್ದಿದ್ದೇನೆ, ಅದು ಬಿಡು ನಾಗಲೋಕವನ್ನು ಗೆದ್ದಿದ್ದೇನೆ. ಅಷ್ಟು ಸಾಲದೆಂಬಂತೆ 3 ಮೂರ್ತಿಗಳನ್ನು ಜಯಿಸಿಕೊಂಡು ಬಂದವನು ನಾನು. ಹೌದೌದು, ಇದೀಗ ಸೃಷ್ಟಿ ಸ್ಥಿತಿ ಲಯಗಳೆಂಬ 3 ಶಕ್ತಿಗಳಿಗೂ ನಾನೇ ಕಾರಣ, ನಾನೇ ಕಾರಣ. ದೇವಾ, ಸಾರಿ ಕೊಂದರೆ ಪಾಪವಿಲ್ಲ ಎಂಬಂತೆ ನಿನಗೂ ಸಾರಿ ಹೇಳ್ತಾ ಇದ್ದೇನೆ. ಬಂದಂತೆ ಈ ನಿನ್ನ ಭಕ್ತನನ್ನು ಆಶೀರ್ವದಿಸಿ ಹಿಂದೆರಡು ಇಲ್ಲವಾದರೆ ಇದೇನಿದು ನನ್ನ ಕೈಯಲ್ಲಿ, ಏನಿದು ಕರದ ಇಲ್ಲ, ಬಲಿಯಾಗಬೇಕಾಗ್ತದೆ. ನುಡಿದನು ವೀರೇಶನಾಗ ಒಂದೀಗ ಕಾರ್ಯವಯದಗಿದೆ ಆದರೆ ಭೂಮಿಯಲ್ಲಿ ಬೆರಗಿದು ಭೂಮಿಗ ಭಾರವಾದ ನಿನ್ನನ್ನು ಸಂಹರಿಸಿ ಧರ್ಮದೇನು 4 ಕಾಲಲ್ಲಿ ನಿಲ್ಲುವಾಗ ನಾನು ಮಾಡುತ್ತೇನೆ. ಲೋಕಕ್ಷೇಮವನ್ನುಂಟು ಮಾಡುತ್ತೇನೆ. ಬಾ ಮುಂದೆ. ಜಯ ಜಯ ಗೋ ವೀರಮಣಿ ವೀರಭದ್ರನೇ ಪರಮ ಪಾವನನೇ ಕರುಣಿಸೋ ಅಭಯವ. ಜಯ ಜಯ ಕರುಣಿಸುತ್ತ ಲಭಯವನು ವೀರಮಣಿ ವೀರಭದ್ರನು, ಕರುಣಿಸುತ್ತ ಲಭಯವನು ವೀರಮಣಿ ವೀರಭದ್ರನು. ನಿರತ ಎನ್ನಯ ಪಾದ ಪೂಜೆಯ ಎಸಗಿದರಿಂಗಿ 3 ಮೂರ್ತಿಗಳ ಸೈತ್ಯಮ ಕರುಣವಿಯುವುದು ನಮ್ಮುಗಿಗೆ ಇಂಬನೀವಿನು ಎನ್ನುತ್ತ ಪರಸಿದನು ಜಗವನ್ ಹರಕುಮಾರ. ಕರುಣಿಸುತ್ತ ಲಭಯವನು ನುಡಿದನು, ಆ
ಶ್ರೀಕಟೀಲ ಕ್ಷೇತ್ರದಲ್ಲಿ ತೂದಿಲ್ಲಂತ ತರೆಯೋಳು ಬೆಸರಾಂತ ಶ್ರೀಕಟೀಲ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿಗ ಶ್ರೀ ದುರ್ಗಾ ಪರಮೇಶ್ವರಿಗೆ ಶರಣಾಗತಿ ರಕ್ಷಕ ಪರಿಪಾಲಕಿ ದುರಿತ ನಿವಾರಕೆ ಭವಹರಗೆ ಮಂಗಳವು ಜಯ ಮಂಗಳವು ಶುಭ ಮಂಗಳವು ನಿತ್ಯ ಮಂಗಳವು ಶ್ರೀ ಮಗ ಗಣಪತಿಗೆ ಭ್ರಮರಾಂಬಿಗೆ ದುರ್ಗಾ ಪರಮೇಶ್ವರಿಗೆ ಮಂಗಳವು ವರ್ಷಗಳನ್ನು ಪೂರೈಸಿರುವಂಥ ಒಂದು ಸಂಸ್ಥೆ 82ನೇ ವರ್ಷ ಕಾಲಿಡ್ತಾ ಇದೆ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹ ಸಹಕಾರ ಇರೋದರಿಂದ ಕಾರ್ಯಕ್ರಮ ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಈ ಸಣ್ಣ ವೇದಿಕೆಯಲ್ಲಿ ಕೂಡ ನಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಶಾಲೆಯ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೂ ಧನ್ಯವಾದ ಹೇಳ್ತಾ ರಾಮಚಂದ್ರ ಸರ್ ವೇದಿಕೆ ಬಂದವರಿಗೆ ಹೂವನ್ನು ನೀಡಬೇಕು ಅಂತ ಒಂದು ಕೋರಿಕೆ ಮಾಡ್ತಾ ಇದ್ದೆ. ಬನ್ನಿ. ಹಾಗೆ ಸಚೇತ್ ರಾಯ್ ಯುವ ನಾಯಕರು, ಮೊದಲೇ ಸಹಕಾರ ನೀಡಿದವರು ಶೈಬಿನ್ ಶೆಟ್ಟಿಗಾರ್.